ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಬುರ್ಡೆ ಸಿಕ್ಕಿದ್ದಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ ಬುರ್ಡೆ ಎಲ್ಲಿನದ್ದು ಅನ್ನುವಂಥದ್ದು ಈಗ ಪ್ರಶ್ನೆ ಇದೆ. ನ್ಯೂಸ್ 18 ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಆ ಮಾಸ್ಕ್ ಮ್ಯಾನ್ ತಂದಂತ ಬುರ್ಡೆ ಇತ್ತಲ್ಲ, ಕಟ್ಟಿದಂತ ಬುರ್ಡೆ ಕತೆ ಇತ್ತಲ್ಲ, ಅದೇ ದೇಶದಾದ್ಯಂತ ಮಾತ್ರ ಅಲ್ಲ ಇಂಟರ್ನ್ಯಾಷನಲ್ ಸುದ್ದಿ ಆಗ್ಲಿಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಇದೇ ರೀತಿಯಾಗಿ ಈತ ನೂರಾರು ಶವಗಳನ್ನ ಹುತ್ತಿಟ್ಟಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಅನುಮಾನಗಳು ಬಂದಿದ್ದು. ಆ ಬುರ್ಡೆ ಇತ್ತಲ್ಲ, ಅದೇ ಒಂದು ಕತೆ, ಬುರ್ಡೆ ಕಥೆಯನ್ನ ಕಟ್ಟಿರುವಂಥದ್ದು ಈತ. ಚೆನ್ನಯ್ಯ ತಂದಿದ್ದ ಬುರ್ಡೆ ಧರ್ಮಸ್ಥಳದಲ್ಲಿ ಸಿಕ್ಕಿದ್ದಲ್ಲವಂತೆ, ಬೇರೆ ಕಡೆಯಿಂದ ತಂದು ಧರ್ಮಸ್ಥಳದಲ್ಲಿ ಸಿಕ್ಕ ರೀತಿ ಕ್ರಿಯೇಟ್ ಮಾಡಲಾಗಿತ್ತು. ಧರ್ಮಸ್ಥಳದಲ್ಲೇ ಬುರ್ಡೆ ಸಿಕ್ಕಿರುವ ರೀತಿ ಸೀನ್ ಕ್ರಿಯೇಟ್ ಮಾಡಲಾಗಿತ್ತು. ಲೆಕ್ಕ ಹಾಕೊಳ್ಳಿ ಯಾವ್ಯಾವ ರೀತಿಯಾಗೆಲ್ಲ ಯಾಮಾರಿಸಿದ್ದಾರೆ ಅಂತ. ನೇಣು ಬಿಗಿದ ಸ್ಥಿತಿಯಲ್ಲಿ ಇರುವಂತ ತರ ಸೀನ್ ಅನ್ನ ಕ್ರಿಯೇಟ್ ಮಾಡಲಾಗಿತ್ತು. ಈ ಬುರ್ಡೆ ಕಲೆಕ್ಟ್ ಮಾಡಿಕೊಳ್ತಿದ್ದಾಗ ವಿಡಿಯೋ ಮಾಡಿದ್ರು. ಈ ಬುರ್ಡೆಯನ್ನ ಕಲೆಕ್ಟ್ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ವಿಡಿಯೋವನ್ನ ಮಾಡಿದ್ರು. 6 ತಿಂಗಳ ಹಿಂದೆ ಬೇರೊಂದು ಕಡೆಯಿಂದ ತಂದಿದ್ದರಂತೆ ಈ ಒಂದು ಬುರ್ಡೆಯನ್ನ. ಬೇರೆ ಕಡೆಯಿಂದ ತಂದಿದ್ದಂತ ಬುರ್ಡೆ ಅದು. ಧರ್ಮಸ್ಥಳದ ಆಸುಪಾಸಿನಲ್ಲಿ ಹೂತಿದ್ದಂತ ಜನ ಅಲ್ಲ ಅದು. ಅಲ್ಲಿ ಸಿಕ್ಕಂತ ಅಸ್ಥಿ ಪಂಜರ ಅಲ್ಲ, ಅಲ್ಲಿ ಸಿಕ್ಕಂತ ಬುರ್ಡೆ ಅಲ್ಲ. ಬುರ್ಡೆ ತಂದು ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು ಅಂತ ಸೀನ್ ಕ್ರಿಯೇಟ್ ಮಾಡ್ತಾರೆ. ಇದು ಅಬ್ಸಲ್ಯೂಟ್ ಕ್ರೈಮ್ ಥ್ರಿಲ್ಲರ್ ಮೂವಿ ತರ ಕ್ರಿಯೇಟ್ ಮಾಡಿದ್ದಾರೆ ಮಾತ್ರ ಇದನ್ನ. ಬುರ್ಡೆ ತೆಗೆಯುವಂತ ವೇಳೆ ಮಾಸ್ಕ್ ಮ್ಯಾನ್ ಇರ್ಲೇ ಇಲ್ವಂತೆ ಅಲ್ಲಿ. ಆತನಿಗೆ ಗೊತ್ತೇ ಇರಲಿಲ್ಲ ಈ ಬುರ್ಡೆ ಬಗ್ಗೆ. ಈತನಿಗೆ ಬುರ್ಡೆ ತಗೊಂಡೋಗಿ ಕೊಟ್ರು. ನೋಡಪ್ಪ, ಇದೊಂದು 24 ವರ್ಷದ ಹುಡುಗಿಯ ಬುರ್ಡೆ ಅಂತ ಹೇಳು ಅಂತ. ಅದಾದ್ಮೇಲೆ FSL ಕಳಿಸ್ತಾರೆ ಪೊಲೀಸರು. ಅದ್ರ ಬಗ್ಗೆನೂ ಕೂಡ ತನಿಖೆ ಮಾಡ್ತಾರೆ. ಅದು ಗಂಡಸಿನ ಬುರ್ಡೆ ಅನ್ನುವಂಥದ್ದು ಆಮೇಲೆ ಗೊತ್ತಾಗುತ್ತೆ. ಅದನ್ನ ಬಗ್ಗೆ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರೆ ಆತನಿಗೆ ಗೊತ್ತೇ ಇಲ್ಲ, ತಬ್ಬಿಬ್ಬಾಗೋಗಿದ್ದಾನೆ. ಅದಾದ್ಮೇಲೆ ಒಂದೊಂದಾಗೆ ಸತ್ಯಗಳು ಹೊರಗಡೆ ಬರ್ಲಿಕ್ಕೆ ಶುರುವಾಗಿದ್ದು. ಬಳಿಕ ಅದನ್ನ ತಗೊಂಡು ಮಾಸ್ಕ್ ಮ್ಯಾನ್ಗೆ ನೀಡಿತ್ತು ಗ್ಯಾಂಗು. ಆ ಬುರ್ಡೆ ಸಿಕ್ಕಂತ ಸಂದರ್ಭ ಬುರ್ಡೆ ತಗೊಂಡೋಗಿ ಆ ಮಾಸ್ಕ್ ಮ್ಯಾನಿಗೆ ಕೊಡ್ತಾರೆ. ಆ ಮಾಸ್ಕ್ ಮ್ಯಾನ್ ಅದರಲ್ಲಿ ಯಾಮಾರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದ್ಯಾವುದು ವರ್ಕೌಟ್ ಆಗಿಲ್ಲ ಪೊಲೀಸರ ಮುಂದೆ. ಇನ್ನು ಚಿನ್ನಯ್ಯ ಪೊಲೀಸರಿಗೆ ದೂರು ಕೊಡುವ ಮೊದಲು ಪ್ಲಾನ್ ಅನ್ನ ಮಾಡಲಾಗಿತ್ತು. ಇದೆಲ್ಲವೂ ಕೂಡ ತುಂಬಾ ವ್ಯವಸ್ಥಿತವಾಗಿ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಈ ಕಥೆಯನ್ನ ಕಟ್ಟಿರುವಂಥದ್ದು. ನಾನು ಹೇಳ್ತಾ ಇದ್ನಲ್ಲ, ಅಬ್ಸಲ್ಯೂಟ್ ಕ್ರೈಮ್ ಥ್ರಿಲ್ಲರ್ ಮೂವಿ ರೀತಿಯಲ್ಲಿ ಈ ಒಂದೊಂದು ಸೀನ್ ಅನ್ನು ಕೂಡ ಎಣೆದಿದ್ದಾರೆ. ಪೊಲೀಸರಿಗೆ ದೂರು ಕೊಡೋ ಮುನ್ನ ವ್ಯವಸ್ಥಿತವಾಗಿ ಸ್ಕೆಚ್ ಅನ್ನ ಹಾಕಲಾಗಿತ್ತು. ಚೆನ್ನಯ್ಯ ಪೊಲೀಸರಿಗೆ ದೂರು ಕೊಡುವ ಮೊದಲು ಪ್ಲಾನ್ ಅನ್ನ ಮಾಡಿದ್ರು. ಆತನಿಗೆ ದುಡ್ಡಿನ ಆಸೆ ತೋರಿಸಿದ್ದಾರೆ, ಪ್ಲಾನ್ ಅನ್ನ ಮಾಡಿದ್ದಾರೆ. ಆತ SIT ಮುಂದೆ ಹೇಳಿರುವಂಥದ್ದೇ ಅದು. ನಾನು ಪಾತ್ರಧಾರಿ ಅಷ್ಟೇ, ಇದರಲ್ಲಿ ಸೂತ್ರಧಾರಿಗಳು ತುಂಬಾ ಜನ ಇದ್ದಾರೆ. ಅವ್ರನ್ನ ಯಾವ ಕೆಡ್ಡ ಕೆಡುತ್ತಾರೆ ನೋಡ್ಬೇಕು. ಆ ಸೂತ್ರಧಾರಿಗಳು ಅಂದ್ರೆ ಯಾರು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ದೆಹಲಿಗೂ ಬುರ್ಡೆ ತೆಗೆದುಕೊಂಡು ಹೋಗಿತ್ತಂತೆ ಟೀಮು. ಚೆನ್ನಯ್ಯನ ಸಮೇತ ಬುರ್ಡೆ ಕೊಂಡೊಯ್ದಿತ್ತಂತೆ ಒಂದು ತಂಡ. ದೆಹಲಿಯಲ್ಲಿ ಕೂತು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ಗೆ ತಂತ್ರವನ್ನ ಮಾಡಿದ್ದಾರೆ. ಇಲ್ಲಿ ಕೂತ್ರೆ ಗೊತ್ತಾಗ್ಬಿಡುತ್ತೆ ಅನ್ನುವಂಥ ಕಾರಣ ಅಂತ ಕಾಣಿಸುತ್ತೆ. ಸೊ ದೆಹಲಿಗೆ ತಗೊಂಡೋಗಿದ್ದಾರೆ ಬುರ್ಡೆನ ದೆಹಲಿಗೆ ತಗೊಂಡೋಗಿ ಅಲ್ಲಿ ಪ್ಲಾನ್ ಅನ್ನ ಮಾಡಿದ್ರಂತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಂಜು, ನೋಡ್ತಾ ಇದ್ವಿ, ನಾನು ಹೇಳ್ತಾ ಇದ್ದೆ ಅಬ್ಸಲ್ಯೂಟ್ ಕ್ರೈಮ್ ಥ್ರಿಲ್ಲರ್ ಮೂವಿಯ ರೀತಿಯಲ್ಲಿ ಇದನ್ನ ಒಂದೊಂದು ಸೀನನ್ನು ಕೂಡ ಎಣೆದಿರುವಂಥದ್ದು ಅಂತ. ಯಾಕೆ ನಮ್ಮ ರಾಜ್ಯದಲ್ಲಿ ಈ ಒಂದು ಕಥೆಯನ್ನ ಕಟ್ಟಲಿಲ್ವಂತೆ? ದೆಹಲಿಗೆ ಯಾಕೆ ಹೋಗಿದ್ದಂತೆ? ಮತ್ತೆ ಯಾವ್ಯಾವ ರೀತಿಯಾಗೆಲ್ಲ ಪ್ಲಾನ್ ಮಾಡಿದ್ರಂತೆ? ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ಸ್ಫೋಟಕ ವಿಚಾರಗಳು ಒಂದೊಂದಾಗಿ ಬಯಲಾಗ್ತಾ ಇದೆ ಈಗ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ನೀವು ಹೇಳ್ದಂಗೆ ಕ್ರೈಮ್ ಥ್ರಿಲ್ಲರ್ ಮೂವಿ ರೀತಿಯಲ್ಲಿ ಈ ಒಂದು ಆಪರೇಷನ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಬುರ್ಡೆಯ ರಹಸ್ಯವನ್ನ ಭೇದಿಸೋದಕ್ಕೆ SIT ಮುಂದಾಗಿರುವಂತದ್ದು. ಈ ಬುರ್ಡೆ ಹಿಂದಿನ ಗ್ಯಾಂಗ್ ಯಾವುದು ಅನ್ನುವಂಥದ್ರ ಬಗ್ಗೆ ಈಗ ತೀವ್ರ ಕುತೂಹಲ ಎಲ್ಲರಿಗೂ ಕೂಡ ಇದೆ. ಅದರಂತೆ ಈ ಒಂದು ಚಿನ್ನಯ್ಯನನ್ನ ತೀವ್ರ ವಿಚಾರಣೆ ಕೂಡ ಒಳಪಡಿಸ್ತಾ ಇರುವಂತದ್ದು. ಅದರಲ್ಲೂ ಚಿನ್ನಯ್ಯ ಹೇಳಿರುವಂತಹ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಈಗ ಒಂದು ವಿಡಿಯೋ ಅನ್ನುವಂಥದ್ದು ಏನು ಹೊರಗಡೆ ಬಂದಿದ್ದೆ, ಇದೆಲ್ಲವೂ ಕೂಡ ಅಷ್ಟೇ ಅವರೇ ಕ್ರಿಯೇಟ್ ಮಾಡಿರುವಂತಹ ಸೀನ್ ಅನ್ನುವಂಥದ್ದನ್ನ ಆತ ಹೇಳಿದ್ದಾನೆ. ಅದರಲ್ಲಿ ಪ್ರಮುಖವಾಗಿ ಈ ಬುರ್ಡೆ ಅನ್ನುವಂಥದ್ದು ಇದೆಯಲ್ಲ, ಬುರ್ಡೆಯನ್ನ ಇವರು ಬೇರೆ ಎಲ್ಲೋ ಒಂದು ಕಡೆಯಿಂದ ತರ್ತಾರೆ. ತಂದಂತಹ ಬುರ್ಡೆಯನ್ನ ಇವರೇ 6 ತಿಂಗಳಿಂದ ಹೂತಾಕ್ತಾರೆ. ಇದಾದಂತ ಬಳಿಕ ಇವರೇ ಆ ಒಂದು ಬುರ್ಡೆಯನ್ನ ಹೊರತೆಗೆಯುವಂತ ರೀತಿಯಲ್ಲಿ ಒಂದಷ್ಟು ಸೀನ್ ಕ್ರಿಯೇಟ್ ಮಾಡ್ತಾರೆ. ಒಂದು ಮರಕ್ಕೆ ಒಂದು ಸೀರೆಯನ್ನ ಕಟ್ತಾರೆ. ಅಂದ್ರೆ ಏನು ಬಿಂಬಿಸೋದಕ್ಕೆ ಹೋಗಿದ್ರು ಅಂತಂದ್ರೆ, ಒಂದು ಮಹಿಳೆ ಅಥವಾ ಒಂದು ಯುವತಿ ನೇಣು ಹಾಕೊಂಡಿರುವಂತಹ ಸ್ಥಿತಿಯಲ್ಲಿರುವಂತಹ ಒಂದು ಬುರ್ಡೆ ಇದು. ಅಂದ್ರೆ ಆಕೆಯನ್ನ ಅತ್ಯಾಚಾರ ಮಾಡಿ ಯಾರೋ ನೇಣಾಕ್ ಹೋಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಚಿನ್ನಯ್ಯ ಹೇಳ್ತಾನೆ, ಆ ಒಂದು ಬುರ್ಡೆಯನ್ನ ತೆಗೆಯುವಂತ ಸಂದರ್ಭದಲ್ಲಾಗಿರ್ಬೋದು ಅಥವಾ ಮರಕ್ಕೆ ಸೀರೆಯನ್ನ ಕಟ್ಟಿರುವಂತ ಸಂದರ್ಭದಲ್ಲಾಗಿರ್ಬೋದು, ಎಲ್ಲಿಯೂ ಕೂಡ ನಾನು ಇರಲಿಲ್ಲ. ಬದಲಾಗಿ ನನಗೆ ಬುರ್ಡೆಯನ್ನ ತಗೊಂಡ್ ಬರ್ತಾರೆ, ಒಂದು ಚೀಲದಲ್ಲಿ ಹಾಕೊಂಡು ಬುರ್ಡೆಯನ್ನ ತಗೊಂಡ್ ಬರ್ತಾರೆ. ಆ ಒಂದು ಬುರ್ಡೆಯನ್ನ ನೀನು ತಗೊಂಡೋಗು
ಪೊಲೀಸರ ಮುಂದೆ ಕೊಡು, ಪೊಲೀಸರು ಕೇಳ್ತಾರೆ ಎಲ್ಲೇದಿ ಬುರುಡೆ ಅಂದಾಗ 24 ವರ್ಷದ ಯುವತಿದ್ದು ಅತ್ಯಾಚಾರ ಮಾಡಿ ಯುವತಿಯನ್ನ ಯಾರೋ ಕೊಲೆ ಮಾಡಿದ್ರು, ಆ ಒಂದು ಯುವತಿಯನ್ನ ನಾವು ಅವತ್ತು ಊತಾಕಿದ್ದೀನಿ ಅನ್ನುವಂಥದ್ದನ್ನ ಹೇಳು, ಆ ಒಂದು ಪ್ಲೇಸ್ ನಾವು ಹೇಳ್ತೀವಿ ಎಲ್ಲಿ ತೋರಿಸಬೇಕು ಅಂತೇಳಿ ಕರ್ಕೊಂಡು ಹೋಗ್ಬಿಟ್ಟು ಅವಾಗ ಹೇಳ್ತಾರೆ ಎಲ್ಲೆಲ್ಲಿ ಪ್ಲೇಸ್ ಅಂತ ಹೇಳ್ತಾ, ಅವಾಗ ಯಾವ ಪ್ಲೇಸ್ಗಳು ಬೇಕೋ ಅವೆಲ್ಲ ಪ್ಲೇಸನ್ನು ತೋರಿಸು, ಅವಾಗ ಅಲ್ಲೂ ಏನಾದ್ರೂ ಅಸ್ಥಿಪಂಜರ ಸಿಕ್ತು ಅಂತಂದ್ರೆ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅನ್ನುವಂತ ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಖುದ್ದು ಈ ಒಂದು ಚಿನ್ನಯ್ಯ ಎನ್ನುವಂತ ಆರೋಪಿ SIT ಮುಂದೆ ಹೇಳ್ತಾನೆ. ಇಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, ಇದು ಕೇವಲ ನಿನ್ನೆ ಮೊನ್ನೆ ಪ್ಲಾನ್ ಅಲ್ಲ, 1-2 ತಿಂಗಳಿಂದಿನ ಪ್ಲಾನ್ ಅಲ್ಲ ಅಂತೇಳಿ ಸುಮಾರು 1-1.5 ವರ್ಷದಿಂದಲೂ ಕೂಡ ಅಷ್ಟೇ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿರ್ತಾರೆ. ಅದರ ಎಕ್ಸಿಕ್ಯೂಟಿವ್ ಅನ್ನೋಂಥದ್ದು 6 ತಿಂಗಳಿಂದ ನಡಿಕೊಂಡೇ ಬಂದಿರುವಂತದ್ದು. ಅದೇ ಒಂದು ಕಾರಣಕ್ಕೋಸ್ಕರನೇ ಹೋಗ್ತಾರೆ ಟೀಮ್, ಬುರುಡೆ ತಗೊಂಡ್ ಬರ್ತಾರೆ, ಊತಿಕ್ತಾರೆ, ಅದನ್ನು ತೆಗೆಯುವಂತ ನಿಟ್ಟಿನಲ್ಲಿ ಒಂದು ವಿಡಿಯೋವನ್ನ ಮಾಡ್ಕೊಂತಾರೆ. ಆ ಒಂದು ವಿಡಿಯೋವನ್ನ ಹೊರಗಡೆ ಬಿಡುವಂತ ಒಂದು ಕೆಲಸವನ್ನು ಕೂಡ ಅದೇ ಒಂದು ಗ್ಯಾಂಗ್ ನಿಂದ ಮಾಡಲಾಗುತ್ತೆ. ಆ ಒಂದು ವಿಚಾರವನ್ನ ಈಗ SIT ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದು. ಸದ್ಯಕ್ಕೆ ಈ ಚಿನ್ನಯ್ಯನನ್ನ ತೀವ್ರ ವಿಚಾರಣೆ ಮಾಡ್ತೀವಿ. ಆ ಒಂದು ಗ್ಯಾಂಗ್ ಯಾವುದು, ಗ್ಯಾಂಗ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಬಹುತೇಕ ಪೃಥ್ವಿ ಇವತ್ತು ಭಾನುವಾರ ಆಗಿದ್ದಂತ ಕಾರಣಕ್ಕೋಸ್ಕರ ನಿನ್ನೆ ಇಡೀ ದಿನ ಇಂಟ್ರಾಗೇಷನ್ ಮಾಡಿದಂತ ಕಾರಣಕ್ಕೋಸ್ಕರ ಇವತ್ತು ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿಲ್ಲ. ಬದಲಾಗಿ ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿಯಲ್ಲಿ ಆತ ಸುಮ್ಮನೆ ಕೂತ್ಕೊಂಡಿದ್ದಾನೆ. ನಾಳೆ ಆತನಿಂದ ಮತ್ತಷ್ಟು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡು ಒಂದಷ್ಟು ಜನರಿಗೆ ನಾಳೆ ನೋಟಿಸ್ ನೀಡುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ದಟ್ಟವಾಗಿ ಕಂಡು ಬರ್ತಾ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.